ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಇನ್ನೇನು ಸ್ವಲ್ಪ ದಿನನೇ ಬಾಕಿ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಲಿಂಗ್ಸ್ ಜಾಸ್ತಿ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಮಾಡ್ತಿದ್ದಾರೆ, ಯಾರು ಬಿಗ್ ಬಾಸ್ ವಿನ್ ಆಗ್ಬೋದು, ಯಾರು ರನ್ನರ್ ಆಗ್ಬೋದು, ಯಾರು ಥರ್ಡ್ ಪ್ಲೇಸ್, ಯಾರು ಟಾಪ್ 5 ಅಂತೆಲ್ಲ ಪೋಲ್ಸ್ ನಡೀತಿದೆ. ಆ ಪೋಲ್ಸ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ, ಟೋಟಲ್ ಓವರ್ ಆಲ್ ವೋಟ್ಸ್ ಬಿದ್ದಿರೋದು ಎಷ್ಟು ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಗುರು, ಓವರ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವ ಸರ್ವೆ ಪ್ರಕಾರ ಓವರ್ ಆಲ್ ವೋಟ್ಸ್ ಬಂದಿರೋದು 76 ಲಕ್ಷ ಚಿಲ್ಡ್ರೆ. ಎಲ್ಲರಿಗೂ ಸೇರಿ ಓವರ್ ಆಲ್ 76 ಲಕ್ಷ ಚಿಲ್ಡ್ರೆ ವೋಟ್ಸ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಕಡಿಮೆ ವೋಟ್ಸ್ ಬಂದಿರೋದು ಚೈತ್ರ ಕುಂದಾಪುರ ಅವರಿಗೆ ಕೇವಲ 2% ವೋಟ್ ಬಂದು 1,52,000 ಚಿಲ್ಡ್ರೆ ವೋಟ್ಸ್ ಚೈತ್ರ ಕುಂದಾಪುರ ಅವರಿಗೆ ಬಂದಿದೆ. ಇದು ನಾನು ಹೇಳ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಪ್ರಕಾರ ಬಂದಿರುವ ವೋಟ್ಸ್. ಚೈತ್ರ ಕುಂದಾಪುರ ಅವರಿಗೆ 10ನೇ ಸ್ಥಾನ, 1,52,000 ವೋಟ್ಸ್. ಕೇವಲ 2% ಜನ ಚೈತ್ರ ಕುಂದಾಪುರ ಅವರಿಗೆ ವೋಟ್ ಹಾಕಿದ್ದಾರೆ. 9ನೇ ಸ್ಥಾನ ನೀವು ನೋಡೋದಾದ್ರೆ ಐಶ್ವರ್ಯ ಅವರಿದ್ದಾರೆ. 3% ವೋಟ್ ತಗೊಂಡು 2,28,000 ಚಿಲ್ಡ್ರೆ ವೋಟ್ಸ್ ಅಲ್ಲಿ ಅವರು 9ನೇ ಸ್ಥಾನದಲ್ಲಿದ್ದಾರೆ. 8ನೇ ಸ್ಥಾನ ನೀವು ನೋಡೋದಾದ್ರೆ 8ನೇ ಸ್ಥಾನದಲ್ಲಿರೋದು ರಜತ್ ಅವರು ಕೂಡ 3% ವೋಟ್ ತಗೊಂಡು 2,28,000 ಚಿಲ್ಡ್ರೆ ವೋಟ್ ಅಲ್ಲಿ ಅವರು ಕೂಡ ಇದ್ದಾರೆ. 7ನೇ ಸ್ಥಾನ ನೀವು ನೋಡೋದಾದ್ರೆ ಧನರಾಜಾಚಾರ್ ಅವರು ಇದ್ದಾರೆ. ಅವರು ಕೂಡ 3% ವೋಟ್ ತಗೊಂಡು 2,20,000 ಚಿಲ್ಡ್ರಲ್ ಇದ್ದಾರೆ. 6ನೇ ಸ್ಥಾನದಲ್ಲಿರೋದು ಗೌತಮಿ ಇವರು ಕೂಡ 3% ವೋಟ್ ತಗೊಂಡು 2,26,000 ಚಿಲ್ಡ್ರಲ್ ಇದ್ದಾರೆ. ನೋಡಿ, ಇವರೆಲ್ಲರೂ 4 ಜನ 3% ವೋಟ್ ತಗೊಂಡು 2,20,000 ಚಿಲ್ಡ್ರಲ್ ಇದ್ದಾರೆ. ಚೈತ್ರ ಕುಂದಾಪುರ ಅವ್ರು ಮಾತ್ರ ಕೇವಲ 2% ವೋಟ್ ಪಡ್ಕೊಂಡು 1,52,000 ಚಿಲ್ಡ್ರಲ್ ಇದ್ದಾರೆ. ಇವಾಗ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರಪ್ಪ ಬಿಗ್ ಬಾಸ್ ಫಿನಾಲೆಗೆ ಬರೋರು ಅಂತ ನೀವು ನೋಡೋದಾದ್ರೆ, ಇವತ್ತಿನ ಟ್ರೆಂಡಿಂಗ್ ಪ್ರಕಾರ ಸೋಷಿಯಲ್ ಮೀಡಿಯಾ ಸರ್ವೇದಲ್ಲಿ ಯಾರು ಟಾಪ್ 5 ಬರ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು. 5ನೇ ಸ್ಥಾನದಲ್ಲಿರೋದು ಉಗ್ರ ಮಂಜು ಅವ್ರದ್ದು ಟೋಟಲ್ ವೋಟ್ ಶೇರ್ ಬಂದ್ಬಿಟ್ಟು 8%. ಅವ್ರು ವೋಟ್ಸ್ ತಗೊಂಡಿರೋದು ಟೋಟಲಿ 6,08,000 ವೋಟ್ಸ್ ಪಡ್ಕೊಂಡಿದ್ದಾರೆ. ಟೋಟಲ್ 76 ಲಕ್ಷ ವೋಟ್ಸ್ ಅಲ್ಲಿ ಉಗ್ರ ಮಂಜು ಅವ್ರು ಪಡ್ಕೊಂಡಿರೋದು 6,08,000 ವೋಟ್ಸ್. 4th ಪ್ಲೇಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಪ್ರಕಾರ ಮೋಕ್ಷಿತಾ ಅವರಿದ್ದಾರೆ. ಅವರು ಟೋಟಲಿ 9% ವೋಟ್ಸ್ ಪಡ್ಕೊಂಡು 6,84,000 ಚಿಲ್ಡ್ರೆ ವೋಟ್ಸ್ ಅನ್ನ ಅವ್ರು ಪಡ್ಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿರೋದು ಭವ್ಯ ಗೌಡ ಅವರು 10% ವೋಟ್ ಶೇರ್ ಪಡ್ಕೊಂಡು ಅವರು ಪಡ್ಕೊಂಡಿರೋ ಮತಗಳು 7,60,000 ಮತಗಳು. ಇವಾಗ ಇಲ್ಲಿ ಟಾಪ್ 2 ಗೆ ಬರೋದಾದ್ರೆ ನಾನು ಮುಂಚೆಯಿಂದಾನೇ ಹೇಳ್ತಿದ್ದೀನಿ, ಇವರಿಬ್ರೆ ಟ್ರೆಂಡಿಂಗ್ ಅಲ್ಲಿರೋದು. ಅದು ಬೇರೆ ಯಾರು ಅಲ್ಲ, ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು. ಇವರಿಬ್ರಲ್ಲಿ ಯಾರಪ್ಪ ಜಾಸ್ತಿ ವೋಟ್ಸ್ ಪಡ್ಕೊಂಡಿರೋದು ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ಅಂತ ನೋಡೋದಾದ್ರೆ, 2ನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅದು ಕೇವಲ 1% ವೋಟ್ ಕಡಿಮೆ ಪಡ್ಕೊಂಡಿದ್ದಾರೆ ಹನುಮಂತಣ್ಣಕ್ಕಿಂತ. ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 29% ವೋಟ್ ಗುರು. ಅದರಲ್ಲಿ 22,04,000 ಚಿಲ್ಡ್ರೆ ವೋಟ್ ಅನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ. ಇವಾಗ ನೋಡಿ, ಸೆಕೆಂಡ್ ಪ್ಲೇಸಿಗೂ ಮತ್ತು ಥರ್ಡ್ ಪ್ಲೇಸಿಗೆ ಇರುವ ವ್ಯತ್ಯಾಸ ನೋಡಿ. ಭವ್ಯ ಅವ್ರು ಪಡ್ಕೊಂಡಿರೋದು ಕೇವಲ 10% ವೋಟು, 7,60,000. ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 29%, ಅಂದ್ರೆ 22,04,000 ವೋಟ್ಸ್ ಪ್ಲಸ್. ಯೋಚನೆ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇವಾಗ ಫಸ್ಟ್ ಪ್ಲೇಸ್ ಬರೋದಾದ್ರೆ ಹನುಮಂತಣ್ಣ ಪಡ್ಕೊಂಡಿರೋದು 22,80,000 ವೋಟ್ಸ್, ಅಂದ್ರೆ 30% ವೋಟ್ಸ್ ಹನುಮಂತಣ್ಣ ಪಡ್ಕೊಂಡಿದ್ದಾರೆ. ಈ 76 ಲಕ್ಷದಲ್ಲಿ 22,80,000 ಪ್ಲಸ್ ವೋಟ್ಸ್ ಅಂದ್ರೆ ಸಾಮಾನ್ಯ ಅಲ್ಲ ಗುರು. ಇವರಿಬ್ರಿಗೂ ನೆಕ್ ಟು ನೆಕ್ ಫೈಟ್ ಇದೆ ಅಂತ ನಾನು ಹೇಳ್ತಿದ್ದೆ, ಇದು ನಿಜ ಗುರು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಟ್ರೆಂಡಿಂಗ್ ಪ್ರಕಾರ ಇವರೇ ಜಾಸ್ತಿ ವೋಟ್ಸ್ ಪಡ್ಕೊಂತಿರೋದು. ಅದು ಈಗಿನ ಟ್ರೆಂಡ್. ಇನ್ನು 40 ದಿನ ಆಮೇಲೆ ಅದು ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ಈಗಿನ ಟ್ರೆಂಡ್ ಪ್ರಕಾರ ಇವರಿಬ್ರೆ ತುಂಬಾ ಟಾಪ್ ಅಲ್ಲಿ ಕುತ್ಕೊಂಡಿರೋದು. ಇವರಿಬ್ರು ಯಾರು ಹಿಡಿಯಕ್ಕಾಗಲ್ಲ ಅನ್ನೋ ರೀತಿ ಇದೆ ಇವಾಗ ಸದ್ಯಕ್ಕಿರೋ ಟ್ರೆಂಡ್ ಪ್ರಕಾರ. ಇದೇ ಮುಂದುವರೆದ್ರೆ ಇವರಿಬ್ರೆ ಫಿಕ್ಸ್. ಒಬ್ರು ರನ್ನರ್ ಆಗ್ತಾರೆ, ಒಬ್ರು ವಿನ್ನರ್ ಆಗ್ತಾರೆ, ಇದಲ್ಲಂತೂ ಫಿಕ್ಸ್. ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ, ನೀವ್ ಯಾರನ್ನ ಇಷ್ಟ ಪಡ್ತಿದ್ದೀರಾ, ಯಾರು ಕಪ್ ಗೆಲ್ಬೇಕು ಅಂತ ಆಸೆ ಪಡ್ತಿದ್ದೀರಾ, ಅವರೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ವೋಟ್ಸ್ ಹಾಕ್ಲೇಬೇಕು ನೀವು. ಇನ್ನೇನ್ ಫಿನಾಲೆ ಹತ್ರ ಬರ್ತಿದೆ, ಫಿನಾಲೆಗೆ ಎಲ್ಲರೂ ವೋಟ್ಸ್ ಹಾಕಿ. ನಿಮಗೆ ಯಾರು ಇಷ್ಟ ಅವ್ರನ್ನ ಗೆಲ್ಸ್ಕೊಳಕ್ಕೆ ನೀವು ಟ್ರೈ ಮಾಡಿ. ಯಾಕಂದ್ರೆ ಫಿನಾಲೆಯಲ್ಲಿ ವೋಟ್ಸ್, ಪ್ರತಿಯೊಂದು ವೋಟ್ಸ್ ಕೂಡ ಕೌಂಟ್ ಆಗುತ್ತೆ. ಒಬ್ಬೊಬ್ರು 99 ವೋಟ್ಸ್ ಹಾಕ್ಬೋದು, ಮರಿಬೇಡಿ. ಒಂದೊಂದು ಅಕೌಂಟ್ ಇಂದ 99 ವೋಟ್ಸ್ ಹಾಕ್ಬೋದು ನೀವು.
ನಿಮಗೆ ಯಾರು ಇಷ್ಟ ಅವ್ರಿಗೆ ಹೋಗಿ ನೀವು ವೋಟ್ ಹಾಕಿ ಗೆಲ್ಸ್ಕೊಳ್ಳಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ಬೇಗ ಹೋಗಿ ವೋಟ್ ಮಾಡಿ. ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲ, ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ನೆಕ್ಸ್ಟ್ ವೀಕ್ ಇಂದ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ. ಆವಾಗ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಹೋಗಿ ವೋಟ್ ಮಾಡಿ. ಅದರಲ್ಲೂ ಫೈನಲ್ಸ್ ಬರುತ್ತೆ, ಫೈನಲ್ಸ್ ಅಲ್ಲಿ ವೋಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ. ಹಾಗೆ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಕೂಡ ಪೋಲ್ ಹಾಕ್ತೀನಿ, ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಅದರಲ್ಲಿ ಬಂದು ವೋಟ್ ಮಾಡಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಯಾರು ಟಾಪ್ 2 ದಲ್ಲಿ ಇದ್ದಾರೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನಲ್ ನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.